ಜೀವ ನಮ್ ದೇವ ಕಣೋ ಇವನು ನಮ್ಮ ಶ್ರೀ ಗುರುಮೂರ್ತಿ ಪಿಜನ್ ಕ್ಲಬ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ನಾವು ಇವಾಗ ಶ್ರೀರಾಮ್ ದಾವಡಿ ಕಾಟನ್ ಪೇಟೆ ಅಲ್ಲಿಗೆ ಅಕ್ಕಿ ಆಡ್ತಾ ಇದೆ. 8 ಅವರ್ ಚಿಲ್ಲರೆ ಕ್ರಾಸ್ ಆಗಿದೆ. ನಮ್ಮ ಪವನ್ ಸರ್ ಅವ್ರದ್ದು ಅಕ್ಕಿ ಆಡ್ತಾ ಇದೆ. ತಾಮ್ರಾಲ್ ಗಂಡು ತುಂಬಾ ಒಂದು ಒಳ್ಳೆ ಅಕ್ಕಿ, ಒಳ್ಳೆ ಹಾರಾಟವನ್ನು ಮಾಡ್ಕೊಂಡಿದೆ. ನಮ್ಮ ವೆಂಕಟೇಶನ ಮೇನ್ ರೆಫ್ರಿಯಾಗಿ ಬಂದಿದ್ದಾರೆ. ನಮ್ಗೆ ಮೇನ್ ಬ್ಯಾಕ್ ಬೋನ್ ಸಪೋರ್ಟೇ ಅವರೇ. ಇದರಲ್ಲಿ ಅವರಿಂದಾನೇ ಟೂರ್ನಮೆಂಟ್ ಇಷ್ಟೊಂದು ವರ್ಷ ನಮಗೆ ನಡೆಯೋಕ್ಕೆ ಸಾಧ್ಯವಾಗಿರುತ್ತದೆ. ಆ ಕಾರಣದಿಂದ ಪವನ್ ಸರ್ ಇವಾಗ ನಾವು ಇದು 5ನೇ ವರ್ಷ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತುಕತೆ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ಸರ್, ನಿಜವಾಗ್ಲೂ ಹೋದ ವರ್ಷ ಸೇರಿದ್ದು, ಹೋದ ವರ್ಷನೇ ಫಸ್ಟ್ ಅನ್ಕೋತೀನಿ ನೀವು ಟೂರ್ನಿಮೆಂಟ್ ಇದು ಮಾಡಿದ್ದು. ಒಳ್ಳೆ ಪ್ರೈಸ್ ಕೊಟ್ರಿ, ನಿಜವಾಗ್ಲೂ ಇಷ್ಟ ಆಯ್ತು. ಆಗಸ್ಟ್ 15 ಕೊಟ್ಟಿದ್ದು. ಇವತ್ತು ಅಕ್ಕಿ ಆಡ್ತೈತೆ. ಇನ್ನೊಂದು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಾವು ವೆಂಕಟೇಶ್ ಅಣ್ಣನಿಂದಾನೆ, ಅಂದ್ರೆ ವೆಂಕಟೇಶ್ ಅಣ್ಣನ್ಗೆ ಗೊತ್ತು ಅದು ಮನ್ಸಾಕ್ಷಿಯಿಂದ. ಏನಣ್ಣ, ವೆಂಕಟೇಶ್ ಅಣ್ಣನ್ಗೆ ಗೊತ್ತು. ಇವತ್ತವರ್ಗು ಅಣ್ಣ ಹೆಂಗೆ ಬಿಡ್ತಾ ಇದೀವಿ ಹಂಗೆ ಬಿಡ್ತಾ ಇದೀವಿ. ಬಹಳ ಚೆನ್ನಾಗಿ ಬಿಡ್ತಾವ್ರೆ ಅಕ್ಕಿ. ಹೊಸ ಹುಡುಗರು ಒಂದು 10 ವರ್ಷದಲ್ಲಿ ಬಿಡ್ತಾವ್ರೆ. ಬಹಳ ಚೆನ್ನಾಗಿ ಒಳ್ಳೆ ಟೈಮ್ ಬಿಟ್ಟಿದ್ದಾರೆ. 11 ಅವರ್ ಚಿಲ್ಡ್ರೆ, 12 ಅವರು, 10 ಅವರು, ಅದ್ ಲೆಕ್ಕ ಇಲ್ಲ. ಈ ವರ್ಷ ನೋಡಿ ಆಡ್ತಾ ಇದ್ದೀನಿ. ಇನ್ನೊಂದು ಓಪನ್ ಆಗಿ ಹೇಳ್ತೀನಿ, ಯಾರು ಕೆಲವ್ರು ಬಂದು ಕಾಟನ್ ಪೇಟೆಯಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಬಂದು ದೊಡ್ಡ ಶೋಕ್ದಾರ್ಗಳನ್ನ ವಿಡಿಯೋಗಳು ಮಾಡ್ಬೇಕು. ಓಪನ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋ ವಿದ್ಯೆನ ಹೇಳ್ಕೊಡ್ತಾರೆ. ಕಲ್ತ್ಕೊಳ್ರಿ ಒಂಚೂರು. ಇನ್ನೊಂದು, ಅವ್ರಿಗೆ ಗೊತ್ತಿರೋದನ್ನ ಹೇಳ್ಕೊಡ್ತಾರೆ ಅನ್ಬಿಟ್ಟು ನೀವು ಇದಾಗೆ ನೆಗ್ಲೆಕ್ಟ್ ಆಗಿ ತಗೊಳ್ಳೋದಲ್ಲ. ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಇನ್ನೊಂದು, ನಮಗೂ ಇವತ್ತವರ್ಗು ಅವ್ರಿಗೆ ಏನು ಕೇಳಿಲ್ಲ ನಾವು. ಅಣ್ಣ ಹಿಂಗ್ ಆಡುತ್ತೆ ಹಿಂಗ್ ಮಾಡುತ್ತೆ ಅಂತ ಏನು ಕೇಳಿಲ್ಲ. ಅವ್ರು ನಿನ್ಗೆ ಇಷ್ಟ ಬಂದಂಗ್ ಮಾಡಪ್ಪ ಅಂತ ಹೇಳ್ತಾರೆ. ಆದ್ರೆ ಅವ್ರ ದೊಡ್ಡ ಮನ್ಸು ಅದ್ ಹೇಳೋದು. ಅವ್ರು ಎಷ್ಟೇ ದೊಡ್ಡ ಶೋಕ್ದಾರ್ ಆಗಿದ್ರು ಏನೋ ಒಂದ್ ಮಾಡು ಇನ್ನೊಂದ್ ಮಾಡು ಅಂತ ಹೇಳಲ್ಲ. ಅವರು ನಿಯತ್ತಾಗಿ ಅಕ್ಕಿ ಬಿಡ್ರಪ್ಪ ಇನ್ನೊಂದ್ ಮಾಡ್ರಪ್ಪ ಅಂತಾರೆ. ಕೆಲವರು ಹೇಳೋರು ಹೇಳ್ತಾರೆ. ವೆಂಕಟೇಶ್ ಅಣ್ಣ ಅಂದ್ರೆ ಹಂಗೆ ಕೆಲವು ಮಾತು ಕೇಳಿರ್ತೀವಿ. ಆದ್ರೆ ನಿಯತ್ತಾಗಿ ಬಂದಿ ನೋಡ್ರಿ. ನೀವು ನಿಯತ್ತಾಗಿ ಅಕ್ಕಿನ ಬಿಡ್ರಿ. ನಿಮ್ ಅಕ್ಕಿ ನಿಯತ್ತಾಗಿ ಆಡ್ತಾಯ್ತಾ ಇನ್ನೊಂದ್ ಆಡ್ತಾಯ್ತಾ ಕೇಳ್ಬಿಟ್ಟು ಬಿಡ್ರಿ. ಅವಾಗ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟೇ ನಾನು ಹೇಳೋದು. ಇವತ್ ನಮ್ಮ ಅಕ್ಕಿ ಆಡ್ತೈತೆ, ಎಲ್ರು ಒಂಚೂರು ಆಲ್ ದ ಬೆಸ್ಟ್ ಅಂತ ಹೇಳಿ ನೋಡೋಣ. ಇನ್ನ ಬಾಜಿ ಮಾಡಿಲ್ಲ, 8 ಅವರ್ ಆಗಿದೆ, ನೋಡೋಣ. ಓಕೆ ಪವನ್ ಸರ್, ಇದ್ರ ಮೇಲೆ ಅಕ್ಕಿ ಬಾಜಿ ಮಾಡ್ಬೋದು. ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಅಕ್ಕಿ ಮಾಡ್ಬೋದು, ಅಕ್ಕಿ 100% ಬಾಜಿ ಮಾಡ್ಬೋದು. ಲಾಸ್ಟ್ ಇಯರೇ ಆಡಿದೆ ಅಕ್ಕಿದು, ಏನ್ ತೊಂದರೆ ಇಲ್ಲ. ಅಕ್ಕಿ ಬಾಜಿ ಮಾಡ್ಬೋದು. ನಮ್ಮ ಮಂಜಣ್ಣ ಅವರು ನಮ್ಗೆ ಬಹಳ ಒಂದು ಸಪೋರ್ಟ್ ಮಾಡ್ತಾರೆ ರೆಫ್ರಿಗಳಿಗೆ. ಬನ್ನಿ ಮಂಜಣ್ಣ, ಮಂಜ ನಮ್ಮ ವೆಂಕಟೇಶನ್ ಅವ್ರ ಜೊತೆಗಿರೋರು, ವೆಂಕಟೇಶನ್ ಅವ್ರ ಶಿಷ್ಯ. ಮತ್ತೆ ನಮ್ಗೆ ಬಹಳ ಒಂದು ಸಪೋರ್ಟ್ ಮಾಡ್ತಾರೆ ರೆಫ್ರಿಗೆ. ಅಲ್ಲಿ ಇಲ್ಲಿ ಹೋಗೋದು, ಬಂದು ನೋಡೋದು, ಅಕ್ಕಿಗಲ್ಲಿ ಎಲ್ಲಾದ್ರೆ ಏನಾದ್ರೆ ಮಿಸ್ಟೇಕ್ ಇದ್ರೆ ಬಂದು ಎಲ್ಲ ಕರೆಕ್ಷನ್ ಮಾಡ್ಕೊಡ್ತಾರೆ. ಮಂಜಣ್ಣ, ನಾವು ಇವಾಗ 5ನೇ ವರ್ಷ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತು ನೀವು ಮಾತಾಡ್ಬೇಕು ಮಂಜಣ್ಣ. ಸರ್, ಗುರುಮೂರ್ತಿ ಟೂರ್ನಿಮೆಂಟ್ 5 ವರ್ಷದಿಂದ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ಸರ್. ಯಾವ್ದೇ ತೊಂದರೆ ಇಲ್ಲ, ಏನು ರಿಮಾರ್ಕ್ ಇಲ್ಲ, ಕ್ಲೀನ್ ಆಗಿ ನಡ್ಕೊಂಡ್ ಬರ್ತಾ ಇದೆ. ಇದೇ ರೀತಿ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವೊಂದ್ 2 ಮಾತು ಹೇಳ್ತೀವಿ ಸರ್. ತುಂಬಾ ಧನ್ಯವಾದಗಳು. ಅದೇ ಇವಾಗ ಹೊಸದಾಗಿ ಯೂಟ್ಯೂಬ್ ಮಾಡಿ ಕಾರಣಕ್ಕೋಸ್ಕರ ಇದನ್ನ ಅಂದ್ರೆ ಓಪನ್ ಆಗಿ ಹೇಳ್ತೀನಿ ನೋಡಿ ಜನರೇ, ಎಷ್ಟೊಂದ್ ಜನ ವಿಡಿಯೋ ಮಾಡ್ಬೋದು, ಅಕ್ಕಿಗಳನ್ನ ಬಿಡ್ಬೋದು. ಆದ್ರೆ ಅಕ್ಕಿಗಳನ್ನ ಎಷ್ಟು ಕಷ್ಟಪಟ್ಟು ಬಿಡ್ತಾರೆ ಅನ್ನೋದು ಬಿಡೋರ್ಗೆ ಗೊತ್ತು, ಅದನ್ನ ನೋಡಿರೋರ್ಗೆ ಗೊತ್ತು. ಇವಾಗ ನೋಡಿ ಬಿಡಿ. ಈಗ ಮಂಜಣ್ಣನೇ ಆಗ್ಲಿ ಒಂದ್ ಮಾತು ಹೇಳಿರ್ಬೋದು. ಆದ್ರೆ ಗುರುಮೂರ್ತಿಯವ್ರ ಸ್ಥಾನದಲ್ಲಿ ನಾವ್ ಹೆಂಗ್ ಇಟ್ಕೊಂಡಿದೀವಿ ಅಂದ್ರೆ ಒಂದು ಗುರು ಅಂತಾನೆ ಇಟ್ಕೊಂಡಿದೀವಿ. ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ, ಅಕ್ಕಿ ಆಡ್ತೈತೆ ಅಂದ್ರೆ ಅವರೆಲ್ಲೋ ಆ ರೂಪದಲ್ಲಿ, ಅಕ್ಕಿ ರೂಪದಲ್ಲಿ ಬಂದು ಆಡ್ತಾವ್ರೇನೋ ಅನ್ನೋ ಒಂದು ಸ್ಥಾನದಲ್ಲಿ ಇಟ್ಟಿದೀವಿ. ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗ್ತೈತೆ. ಓಪನ್ ಆಗಿ ಹೇಳ್ತೀವಿ, ದೊಡ್ಡ ಮನುಷ್ಯರು ಅವ್ರನ್ನ ನೋಡಕ್ಕೆ ಒಂದೇ ಒಂದ್ ಭಾಗ್ಯ ಸಿಕ್ತು ಅನ್ನೋದೇ ನಮ್ಗೆ ತುಂಬಾ ಖುಷಿ. ಥ್ಯಾಂಕ್ ಯು ಒಂದೇ ಒಂದ್ಸಲ ಸಿಕ್ಕಿರೋದಕ್ಕೆ ಅದಕ್ಕೆ ತುಂಬಾ ಖುಷಿ ನಾವು. ಅಣ್ಣ, ನೀವು ಒಂದೆರಡು ಮಾತು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ದಿವಂಗತ ಗುರುಮೂರ್ತಿ ಅವರು ಹೋದ್ಮೇಲೆ ಹೆಸರು ಎಲ್ಲಿ ಇದಾಗತ್ತೋ ಅಂತ ನೆನ್ಸ್ಕೊಂಡ್ವಿ. ಆದ್ರೆ ಈ ಟೂರ್ನಮೆಂಟ್ ಮುಖಾಂತರ ಅವರು ನಮ್ಮಲ್ಲಿ ಉನ್ನವಾಗಿ ಜೀವಂತವಾಗಿದ್ದಾರೆ. ಅವ್ರನ್ನ ಯಾವತ್ತೂ ನಾವು ಮರೆಯಕ್ಕಾಗಲ್ಲ. ಅವರು ಬೆಂಗಳೂರಲ್ಲಿ 3/4 ಜನಕ್ಕೆ ಅವ್ರ ಶೋಕ್ದಾರ್ಗಳೇ, ಅವ್ರ ಗುರುವೇ. ಎಷ್ಟು ಶೋಕ್ದಾರ್ ಇದಾರೆ ಅಷ್ಟಕ್ಕೂ ಗುರುನೇ. ಅವ್ರ ಹೆಸರು ತಕ್ಕಂಗೆ ಗುರುಮೂರ್ತಿ ತರಾನೇ ಅವರು ಗುರುನೇ. ಅವ್ರ ಹೆಸರಲ್ಲಿ ಈ ಟೂರ್ನಮೆಂಟ್ ಮುಂದೆ ಬರಲಿ, ಒಳ್ಳೆ ಫುಲ್ ಆಲ್ ಓವರ್ ಬ್ಯಾಂಗ್ಳೂರ್ ತನಕ ನಡೀಬೇಕು. ಅದೊಂದು ನಾವು ಆಸೆ ಪಡ್ತೀವಿ. ಹಂಗೆ ನಿಮ್ ಜನರ ಆಶೀರ್ವಾದದಿಂದ ಆ ತರ ಒಳ್ಳೇದಾಗಿ ನಡೀಲಿ.
ಈ ಗ್ರೂಪ್ಗಳಲ್ಲಿ ಒಳ್ಳೆ ಒಳ್ಳೆ ಅಕ್ಕಿಗಳು ಒಳ್ಳೆ ಒಳ್ಳೆ ಚಾಲೆಂಜರ್ಗಳು ಅಕ್ಕಿ ಬಿಡ್ಲಿ, ಅದು ನಮ್ಗೆ ತುಂಬಾ ಸಂತೋಷವಾಗಿರುತ್ತೆ. ಧನ್ಯವಾದಗಳು. ಸ್ನೇಹಿತರೆ ನೋಡಿ, ನಿಮ್ದೆಲ್ಲ ಒಂದು ಒಳ್ಳೆ ಸಪೋರ್ಟ್ ಇದ್ರೆ ಮಾತ್ರ ಈ ಚಾನೆಲ್ ಮುಂದುವರಿಸಿ ಹೋಗಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಎಲ್ರೂ ಸಪೋರ್ಟ್ ಮಾಡಿ ದಯವಿಟ್ಟು. ನೋಡಿ, ಒಳ್ಳೆ ಅಕ್ಕಿಗಳು ಬಿಡ್ತಾರೆ, ಎಲ್ಲ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ನಮ್ಮ ಟೂರ್ನಮೆಂಟ್ ಅಲ್ಲಿ ಯಾರ್ಯಾರು ಅಕ್ಕಿ ಬಿಡ್ತಾವ್ರೆ, ಯಾರ್ಯಾರು ಹೊಸಬ್ರಿದ್ದಾರೆ. ಯಾಕಂದ್ರೆ ಕೆಲವ್ರು ಗೊತ್ತಾಗಲ್ಲ, ಅಕ್ಕಿ ಬಿಡ್ಕೊಂಡಿರ್ತಾರೆ ಟೂರ್ನಮೆಂಟ್ ಗಳಲ್ಲಿ ಅಕ್ಕಿ ಆಡಿಸ್ಕೊಂಡಿರ್ತಾರೆ, ಆದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರು ಬಿಡ್ತಾರೋ ಯಾರು ಇಟ್ಕೊಂಡಿರ್ತಾರೆ ಯಾರು ಗೊತ್ತಾಗ್ತಾ ಇಲ್ಲ. ಆ ಕಾರಣದಿಂದ ಎಲ್ರೂ ಗೊತ್ತಾಗ್ಬೇಕಂತ ಇದನ್ನ ಮಾಡ್ತಾ ಇದ್ದೀನಿ. ಎಲ್ರೂ ಸಪೋರ್ಟ್ ಮಾಡಿ. ತುಂಬಾ ಒಂದು ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು, ನಮ್ ದಿನೇಶ್ ಅವ್ರಿಗೆ ತುಂಬಾ ಕೃತಜ್ಞತೆ ಹೇಳ್ಬೇಕು. ಈ ಗುರುಮೂರ್ತಿ ಟೂರ್ನಿಮೆಂಟ್ ನ ಕಂಟಿನ್ಯೂ ನಡೆಸಿ ಆಚೆ ತನ್ನಿ ತೋರಿಸ್ತಾ ಇರೋದಕ್ಕೆ ಅವ್ರಿಗೆ ಒಂದು ತುಂಬಾ ವಿನಯದಿಂದ ಅವ್ರಿಗೆ ಇದು ಮಾಡ್ಬೇಕು. ದೊಡ್ಡ ವ್ಯಕ್ತಿ ಹೆಸರಲ್ಲಿ ಅದಕ್ಕೆ ಒಂದು ತುಂಬಾ ಇನ್ನ ಚಿರಕಾಲ ಉಳಿಲಿ ಅಂತ ನಾವು ಕೇಳ್ಕೊಂತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.